Hello dear students, welcome to cost accounting class. Today's concept is aims or objectives of cost accounting. Aims is expanded as ascertaining. A means ascertaining and analyzing of cost and income. I means insisting on cost control or inventory control. M means matching cost. S means securing control over cost and operating efficiency. The first object is ascertaining and analyzing cost and income. The first aim is to ascertain and analyze the cost and income of a given enterprise with the intention of having comparison of divisions at a given level of activities, so that it's possible to assess the operating efficiency of each division, department, product, etc. Cost accounting has developed a definite procedure for analyzing product-wise, customer-wise, etc. ಸೊ ಇವತ್ತಿನ ತರಗತಿನಲ್ಲಿ ನಾವು ಅಬ್ಜೆಕ್ಟಿವ್ಸ್ ಆಫ್ ಕಾಸ್ಟನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲೇದು ಬಂದುಬಿಟ್ಟು ಅಸರ್ಟೈನಿಂಗ್ ಆ್ಯಂಡ್ ಅನಲೈಸಿಂಗ್ ಆಫ್ ದಿ ಕಾಸ್ಟ್ ಅಂತ ಹೇಳ್ತೀವಿ. ಸೊ ನಮಗಿದು ಫಸ್ಟ್ ಏಮ್ ಆಗಿರುತ್ತೆ, ಉದ್ದೇಶ ಆಗಿರುತ್ತೆ. ಇಲ್ಲಿ ನಾವು ಕಾಸ್ಟಲ್ಲಿ ಅಸರ್ಟೈನ್ ಕಂಡುಹಿಡಿತೀವಿ ಮತ್ತು ಅದನ್ನು ಅನಲೈಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಕಾಸ್ಟ್ ಮತ್ತು ಇನ್ಕಮ್ಸನ್ನು ಒಂದು ಸ್ಪೆಸಿಫಿಕ್ ಪ್ರಾಡಕ್ಟಿಗೆ, ಒಂದು ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಎಷ್ಟು ಕಾಸ್ಟ್ ಆಗ್ತಾ ಇದೆ, ಆ ಒಂದು ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಎಷ್ಟು ಇನ್ಕಮ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಇದರ ಜೊತೆಗೆ ನಾವು ಆಪ್ರೇಟಿಂಗ್ ಎಫಿಷಿಯನ್ಸಿ ಆಫ್ ಈಚ್ ಡಿವಿಷನ್ಸನ್ನು ಕೂಡ ನೋಡ್ತಾ ಹೋಗ್ತೀವಿ. ಸೊ ದಟ್ ಇಟ್ಸ್ ಪಾಸಿಬಲ್. ಈ ರೀತಿಯಾಗಿ ನಾವು ಕಾಸ್ಟು ಮತ್ತು ಇನ್ಕಮ್ಸನ್ನು ಅನಲೈಸ್ ಮಾಡೋದಕ್ಕೆ ಹೋಗೋದ್ರಿಂದ ಇದರಿಂದ ನಮಗೆ ವರ್ಕನ್ನು, ಎಫಿಷಿಯನ್ಸನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಕರೆಕ್ಟಾಗಿ ವರ್ಕ್ ಆಫ್ ಎಫಿಷಿಯನ್ಸಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತು ಈ ಒಂದು ಆಪ್ರೇಟಿಂಗ್ ಎಫಿಷಿಯನ್ಸಿಯನ್ನು ನಾವು ಈಚ್ ಡಿವಿಷನ್ ವೈಸಲ್ಲಿ, ಡಿಪಾರ್ಟ್ಮೆಂಟ್ ವೈಸಲ್ಲಿ, ಪ್ರಾಡಕ್ಟ್ ವೈಸಲ್ಲಿ ಕೂಡ ನಾವು ಕಂಡುಹಿಡ್ತಾ ಹೋಗ್ತೀವಿ. ಅದರ ಜೊತೆಗೆ ಈಗಿನ ಒಂದು ಕಾಸ್ಟ್ ಅಕೌಂಟಿಂಗ್ ಡೆವಲಪ್ ಆಗ್ತಾ ಇದೆ. ಸೊ ಪ್ರೊಸೀಜರ್ ಆಗಿರ್ಬೋದು, ಅನಲೈಸಿಂಗ್ ಆಗಿರ್ಬೋದು, ಪ್ರಾಡಕ್ಟ್ ವೈಸ್ ಆಗಿರ್ಬೋದು, ಕಸ್ಟಮರ್ಸ್ ವೈಸ್ ಆಗಿರ್ಬೋದು, ಸೊ ಎಲ್ಲ ರೀತಿಯಲ್ಲಿ ನಾವು ಈ ಒಂದು ಡೆವಲಪ್ಮೆಂಟ್ಸನ್ನು ನೋಡ್ತಾ ಇದ್ದೀವಿ. ಈ ಒಂದು ಮೊದಲನೇ ಉದ್ದೇಶದಲ್ಲಿ ನಾವು ಮೇಯ್ನಾಗಿ ಕಾಸ್ಟ್ ಮತ್ತು ಇನ್ಕಮ್ಸನ್ನು, ಈಚ್ ಎಲಿಮೆಂಟ್ಸ್ಗೆ ಆಗ್ತಕ್ಕಂಥ ಕಾಸ್ಟ್ ಮತ್ತು ಇನ್ಕಮ್ಸನ್ನು ಕಂಡುಹಿಡಿದು ಅದನ್ನು ಅನಲೈಸ್ ಮಾಡ್ತಾ ಹೋಗ್ತೀವಿ. ದ ಸೆಕೆಂಡ್ ಏಮ್ ಈಸ್ ಇನ್ವೆಂಟರಿ ವ್ಯಾಲ್ಯೂಯೇಷನ್. ಇಟ್ ಮೀನ್ಸ್ ಇನ್ವೆಂಟರಿ control. The second aim is accumulated the utilize the cost data for the purpose of controlling the cost. The object of control is to maintain the cost at minimum point. Cost control consists of examination of each element of cost in the light of benefits obtained, so that each rupee spent brings back optimum return. Such control is achieved through budgeting, budgetary control and standard costing. ನಮಗಿಲ್ಲಿ ಇನ್ವೆಂಟರಿ ಕಂಟ್ರೋಲ್ ಅಂತಕ್ಕಂಥದ್ದು ಎರಡನೇ ಉದ್ದೇಶ ಆಗಿರುತ್ತೆ. ಸೊ ನಾವು ಡಾಟಾ ಕಲೆಕ್ಷನ್ ಆಫ್ ದಿ ಕಾಸ್ಟ್ ಡಾಟಾವನ್ನು ಯೂಸ್ ಮಾಡ್ಕೊಂಬಿಟ್ಟು ಈ ಒಂದು ಕಂಟ್ರೋಲಿಂಗನ್ನು ನೋಡ್ತಾ ಬರ್ತೀವಿ. ಅಂದರೆ ನಾವು ಕಾಸ್ಟ್ ರಿಲೇಟೆಡ್ ಏನೇನು ಡಾಟಾವನ್ನು ಕಲೆಕ್ಟ್ ಮಾಡ್ತೀವಿ ಆ ಡಾಟಾಸ್ ಬೇಸ್ ಮೇಲೆ ನಾವು ಒಂದು ಕಾಸ್ಟನ್ನು ಕಂಟ್ರೋಲ್ ಮಾಡ್ತಾ ಬರ್ತೀವಿ. ಸೊ ಇಲ್ಲಿ ನಮಗೆ ಈ ಕಾಸ್ಟ್ ಕಂಟ್ರೋಲ್ ಮಾಡೋದ್ರ ಮೇನ್ ಉದ್ದೇಶ ಏನು ಅಂತಂದರೆ ನಮಗೆ ಒಂದು ಕಾಸ್ಟನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಮಿನಿಮಮ್ ಪಾಯಿಂಟಲ್ಲಿ ನಾವು ಕಾಸ್ಟನ್ನು ಮೇಂಟೈನ್ ಮಾಡೋದಂತಕ್ಕದ್ದಾಗಿರುತ್ತೆ. ಸೊ ಇಲ್ಲಿ ನಮಗೆ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ನಾವು ಎಷ್ಟು ಕಾಸ್ಟನ್ನು ಕನ್ಸಿಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡ್ತಾ ಬರ್ತೀವಿ. ಸೊ ಇದರಿಂದ ನಮಗೆ ಫ್ಯೂಚರ್ ಬೆನಿಫಿಟ್ಸ್ ಅರ್ನ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ನಾವಿಲ್ಲಿ 1 ರೂಪಾಯಿನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರಿಂದ ಆಪ್ಟಿಮಮ್ ನಾವು ಮ್ಯಾಕ್ಸಿಮಮ್ ರಿಟರ್ನ್ಸನ್ನು ತೊಗೊಳ್ಳೋದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾ ಅಂದರೆ ಟ್ರೈ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಈ ರೀತಿಯ ಕಂಟ್ರೋಲ್ಸ್ ನಮಗೆ ಈ ರೀತಿ ಕಂಟ್ರೋಲ್ಸನ್ನು, ಇನ್ವೆಂಟರಿ ಕಂಟ್ರೋಲ್ಸ್ ಆಗಿರ್ಬೋದು, ಬಜೆಟ್ ಕಂಟ್ರೋಲ್ಸ್ ಆಗಿರ್ಬೋದು, ಈ ಕಂಟ್ರೋಲ್ಸನ್ನು ನಾವು ಬಜೆಟರಿ ಕಂಟ್ರೋಲ್ ಮುಖಾಂತರ, ಬಜೆಟಿಂಗ್ ಮುಖಾಂತರ ಮತ್ತು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಮುಖಾಂತರ ಮಾಡ್ತಾ ಬರ್ತೀವಿ. ಈ ರೀತಿಯಾಗಿ ನಾವು ಟೆಕ್ನಿಕ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ನಮಗೆ ಆಗ್ತಕ್ಕಂಥ ಕಾಸ್ಟನ್ನು ಕಂಟ್ರೋಲ್ ಮಾಡ್ತಾ ಬರ್ತೀವಿ. The next
object is matching the cost. The third aim is to have matching cost and revenues. It is important that cost and income data should present the various elements of cost with reference to the sales for a given period of time. ಸೊ ಮ್ಯಾಚಿಂಗ್ ಕಾಸ್ಟ್ ಅಂತಕ್ಕಂಥದ್ದು ನಮಗೆ ಮೂರನೇ ಉದ್ದೇಶ ಆಗಿರುತ್ತೆ. ಇಲ್ಲಿ ನಾವು ಕಾಸ್ಟ್ ಮತ್ತು ರೆವೆನ್ಯೂಸನ್ನು ಮ್ಯಾಚ್ ಮಾಡ್ತಾ ಬರ್ತೀವಿ. ಸೊ ನಮಗೆ ಆಗ್ತಕ್ಕಂತೆ ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಕಾಸ್ಟ್ ಮತ್ತು ಇನ್ಕಮ್ ಡಾಟಾಸನ್ನು ನಾವು ಪ್ರೆಸೆಂಟ್ ಮಾಡ್ತಾ ಬರ್ತೀವಿ ಆನ್ ದ ಬೇಸಿಸ್ ಆಫ್ ವೇರಿಯಸ್ ಎಲಿಮೆಂಟ್ಸ್. ಅಂದರೆ ಬೇರೆ ಬೇರೆ ಎಲಿಮೆಂಟ್ಸಿಗೆ ಸಂಬಂಧಪಟ್ಟಂತೆ ನಾವು ಕಾಸ್ಟ್ ಮತ್ತು ಇನ್ಕಮ್ಸನ್ನು ಪ್ರೆಸೆಂಟ್ ಮಾಡ್ತಾ ಬರ್ತೀವಿ. ಇದರಿಂದ ನಮಗೆ ಸೇಲ್ಸ್ ಎಷ್ಟು ಆಗ್ತಾ ಇದೆ, ಒಂದು ಸ್ಪೆಸಿಫಿಕ್ ಪೀರಿಯಡಲ್ಲಿ ಎಷ್ಟು ಸೇಲ್ಸ್ ಆಗಿದೆ, ಗಿವನ್ ಪೀರಿಯಡ್ ಆಫ್ ಟೈಮಲ್ಲಿ ಆಗ್ತಾ ಇದೆ, ಸೊ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಅನ್ನೋದು ನಮಗೆ ಈಸಿಯಾಗಿ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿಯಲ್ಲಿ ನಾವು ಕಾಸ್ಟ್ ಮತ್ತು ಇನ್ಕಮ್ಸನ್ನು ಮ್ಯಾಚ್ ಮಾಡ್ತಾ ಹೋಗ್ತೀವಿ. ಇಟ್ಸ್ ದ ಥರ್ಡ್ ಪಾಯಿಂಟ್. ದ ಲಾಸ್ಟ್ ಪಾಯಿಂಟ್ ಈಸ್ securing control over costs and operating efficiency. So, costs are classified and records are maintained job-wise, process-wise. Standard time is fixed for completion of the work, and if the work is not completed with the stipulated time, necessary action should be taken against the such workers. ಸೊ ಸೆಕ್ಯೂರಿಂಗ್ ಕಂಟ್ರೋಲ್ ಓವರ್ ದಿ ಕಾಸ್ಟ್ ಆ್ಯಂಡ್ ಆಪ್ರೇಟಿಂಗ್ ಎಫಿಷಿಯನ್ಸಿ ಅಂತಕ್ಕಂಥದ್ದು ನಮಗೆ ಒಂದು ನಾಲ್ಕನೇ ಉದ್ದೇಶ ಆಗಿರುತ್ತೆ. ಈ ಉದ್ದೇಶದಲ್ಲಿ ನಾವು ಕಾಸ್ಟನ್ನು ಕ್ಲಾಸಿಫೈಡ್ ಮಾಡ್ತಾ ಬರ್ತೀವಿ, ಡಿವೈಡ್ ಮಾಡ್ತಾ ಬರ್ತೀವಿ, ಜೊತೆಗೆ ಅದನ್ನು ನಾವು ರೆಕಾರ್ಡ್ ಮಾಡ್ತಾ ಬರ್ತೀವಿ. ಸೊ ಅದನ್ನು ಜಾಬ್ ವೈಸ್ ಆದರೂ ಮಾಡ್ತೀವಿ ಅಥವಾ ಪ್ರೋಸೆಸ್ ವೈಸ್ ಆದರೂ ನಾವು ಆ ಒಂದು ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತಾ ಬರ್ತೀವಿ. ಇಲ್ಲಿ ನಾವು ವರ್ಕರ್ಸ್ಗೆ ಒಂದು ಸ್ಟ್ಯಾಂಡರ್ಡ್ ಟೈಮನ್ನು ಫಿಕ್ಸ್ ಮಾಡ್ತೀವಿ. ಅಂದರೆ ವಿತಿನ್ ಎ ಟೈಮಲ್ಲಿ ಅವರು ವಿತಿನ್ ಅಲೋಕೇಶನ್ ಟೈಮಲ್ಲಿನೇ ಅವರು ನಮಗೆ ವರ್ಕನ್ನು ಕಂಪ್ಲೀಟ್ ಮಾಡಬೇಕು. ಇಫ್ ಇಸ್ ನಾಟ್ ಕಂಪ್ಲೀಟೆಡ್, ಇನ್ ಕೇಸ್ ಅವರೇನಾದರೂ ಆ ವರ್ಕಲ್ಲಿ ಆ ಟೈಮ್ ಒಳಗಡೆ ಕೊಟ್ಟಿರ್ತಕ್ಕಂಥ ವರ್ಕನ್ನು ಕಂಪ್ಲೀಟ್ ಮಾಡದೆ ಹೋದರೆ ಅವ್ರ ಮೇಲೆ ನಾವು ಆ್ಯಕ್ಷನ್ಸನ್ನು ತೊಗೊಳ್ತಾ ಬರ್ತೀವಿ. ಯಾಕೆ ಈ ರೀತಿ ಮಾಡ್ತೀವಿ ಅಂತಂದರೆ ಅವರ ಎಫಿಷಿಯನ್ಸಿಯನ್ನು ಯೂಟಿಲೈಸ್ ಮಾಡೋದಕ್ಕೆ, ಅಂದರೆ ವರ್ಕ್ ಎಫಿಷಿಯನ್ಸಿ ವಿತಿನ್ ಅ ಟೈಮಲ್ಲಿ ನಮಗೆ ಸಿಗೋ ಹಾಗೆ, ಆಮೇಲೆ ವಿತಿನ್ ಟೈಮಲ್ಲಿ ನಾವು ಟಾರ್ಗೆಟ್ಸನ್ನು ರೀಚ್ ಆಗೋದಕ್ಕೆ ಆ ರೀತಿಯಾಗಿ ನಾವು ಅವರ ವರ್ಕ್ ಆಫ್ ಎಫಿಷಿಯನ್ಸಿಯನ್ನು ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟ್ಯಾಂಡರ್ಡ್ ಟೈಮ್ಸನ್ನು ಫಿಕ್ಸ್ ಮಾಡ್ತಾ ಬರ್ತೀವಿ. ಸೊ ಈ ರೀತಿಯಾಗಿ ನಾವು AIMSನಲ್ಲಿ ನಾವು ಈ ಒಂದು ಅಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗನ್ನು ಈ 4 ಲೆಟರ್ಸಲ್ಲಿನೇ ಈ ರೀತಿಯಾಗಿ ನಾವು ಹೇಳ್ಬೋದು.